Hi, I'm Kaviresh from scoringtarget.com. In today's session, we are going to discuss the Happy Cure summary in Kannada for 9th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಮಕ್ಕಳಿಗಾಗಿ ಸಪ್ಲಿಮೆಂಟರಿ ರೀಡಿಂಗ್ನ 2ನೇ ಪಾಠ ದ ಹ್ಯಾಪಿ ಕ್ಯೂರ್ ಈ ಪಾಠದ ಕನ್ನಡ ಸಾರಾಂಶವನ್ನು ಡೀಟೇಲ್ ಆಗಿ ಕಲಿಯೋಣ. ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹಾಗೂ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೋಡಿ. ಇವತ್ತು ನಾವು ಹ್ಯಾಪಿ ಕ್ಯೂರ್ ಪಾಠದ ಕನ್ನಡ ಸಾರಾಂಶವನ್ನು ಕಲಿಯೋಣ. ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ನಾವೀಗ ಈ ಪಾಠದ ಒಂದು ಸಾರಾಂಶವನ್ನು ನೋಡ್ತಾ ಇದ್ವಿ. ಒನ್ಸ್ ಅಪಾನ್ ಅ ಟೈಮ್ ಅ ಫುಲಿಶ್ ಕಿಂಗ್ ಲೇ ಡೈಂಗ್. ಹಿ ಸೈಡ್ ಹಿ ವಾಸ್ ಎಟ್ ಡೆತ್ಸ್ ಡೋರ್. ಸೊ ಒಂದಾನೊಂದು ಕಾಲದಲ್ಲಿ ಒಬ್ಬ ಮೂರ್ಖ ರಾಜ ಕಾಯಿಲೆದಿಂದ ಹಾಸಿಗೆ ಹಿಡಿದಿದ್ದನು. ಲೇ ಡೈಂಗ್ ಅಂದರೆ ಹಾಸಿಗೆ ಹಿಡಿದಿದ್ದನು. ಹಿ ಸೈಡ್ ಹಿ ವಾಸ್ ಎಟ್ ಡೆತ್ಸ್ ಡೋರು. ಆತ ಸಾವಿನ ಬಾಗಿಲಲ್ಲಿ ನಿಂತ್ಕೊಂಡಿದ್ದನು ಅಂತ ಭಾವಿಸ್ತಾ ಇದ್ದನು. ಬಟ್ ದ ರಿಯಲ್ ಫ್ಯಾಕ್ಟ್ ದ್ಯಾಟ್ ಹಿ ಫೆಲ್ಟ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಬಟ್ ನಿಜ ಹೇಳಬೇಕಂದ್ರೆ ಆತನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಬಟ್ ಕಾಯಿಲೆದಿಂದ ನಾನು ಸಾಯ್ತೀನಿ ಅಂತಕ್ಕಂಥ ಒಂದು ಭಾವನೆ ಆತನ ಮನಸ್ಸಲ್ಲಿ ಹೊಕ್ಕಿತ್ತು. ದ್ಯಾಟ್ ವಾಸ್ ದ ಕಾಸ್ ಹಿ ವಾಸ್ ಬೀಯಿಂಗ್ ಬೋರ್ಡ್ ಟು ಡೆತ್. ಹೀಗಾಗಿ ಅದೇ ಚಿಂತೆಯಲ್ಲಿ ಆತ ಹಾಸಿಗೆ ಹಿಡಿದು ಸಾವಿಗಾಗಿ ಕಾಯ್ತಾ ಇದ್ನು. ಹಿ ಸಫರ್ಡ್ ಪೇನ್ ಇನ್ ಹಿಸ್ ಬಾಡಿ. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಕೇಮ್ ಫ್ರಾಮ್ ಫಾರ್ ಆ್ಯಂಡ್ ವೈಟ್. ಸೊ ಹೀಗೆ ನರಳ್ತಾ ಆತನ ಮೈ ಕೈ ಎಲ್ಲ ಪೇನ್ ಆಗ್ತಾ ಇತ್ತು. ಅದಕ್ಕಾಗಿ ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್, ಫಿಸಿಷಿಯನ್ಸ್ ಅಂದರೆ ವೈದ್ಯರು, ಸರ್ಜನ್ಸ್ ಅಂದರೆ ಶಸ್ತ್ರಚಿಕಿತ್ಸಕರು ಬೇರೆ ಬೇರೆ ಭಾಗದಿಂದ ದೂರದಿಂದ ಅವನ ಆ ಅರಮನೆಗೆ ಬರ್ತಾರೆ. ದೆ ಎಕ್ಸಾಮೈನ್ಡ್ ಹಿಮ್ ಥೊರಲಿ ಬಟ್ ದೇ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ರಾಂಗ್. ಸೊ ಈ ಥರ ಬೇರೆ ಬೇರೆ ಭಾಗದಿಂದ ಬಂದಂಥ ವೈದ್ಯರು, ಶಸ್ತ್ರಚಿಕಿತ್ಸಕರು ರಾಜನಿಗೆ ಪರೀಕ್ಷೆನ ಮಾಡ್ತಾರೆ, ಅವನನ್ನು ಚೆಕ್ ಮಾಡಿ ನೋಡ್ತಾರೆ. ಬಟ್ ಯಾವುದೇ ಕಾಯಿಲೆ ಅವರಿಗೆ ಸಿಗಲೇ ಇಲ್ಲ. ದ ಕಿಂಗ್ ಥಾಟ್ ದೇ ವೇರ್ ಸ್ಟೂಪಿಡ್ ಪರ್ಸನ್ಸ್ ಆ್ಯಂಡ್ ಸೆಂಟ್ ಫಾರ್ ಆರ್ಡಿನರಿ ಡಾಕ್ಟರ್ಸ್. ಸೊ ರಾಜ ಅವ್ರನ್ನೆಲ್ಲ ಸ್ಟೂಪಿಡ್ ಅಂತ ಕರೀತಾನೆ, ಅಂದರೆ ಮೂರ್ಖರು ಇದ್ದಾರೆ, ಅವರಿಗೆ ಯಾವುದೇ ಕಾಯಿಲೆ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ ಅಂತ ಅವರನ್ನು ಬ್ಲೇಮ್ ಮಾಡಿ ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸ್ತಾನೆ. ಆಮೇಲೆ ಅರಮನೆಯಲ್ಲಿದ್ದಂಥ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ಆರ್ಡಿನರಿ ಡಾಕ್ಟರ್ಸನ್ನು ಕರ್ಕೊಂಡು ಬನ್ನಿ ಅಂತ, ಅಂದರೆ ಸಾಮಾನ್ಯ ವೈದ್ಯರನ್ನು ಕರ್ಕೊಂಡು ಬನ್ನಿ, ಅವರು ನನ್ನ ಕಾಯಿಲೆಯನ್ನು ಕಂಡುಹಿಡಿದು ಉಪಚಾರ ಮಾಡ್ಬೋದು ಅಂತ ರಾಜ ಆರ್ಡರ್ ಮಾಡ್ತಾನೆ. ದ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಆ್ಯಂಡ್ ದೇ ಚೆಕ್ಡ್ ಹಿಸ್ ಬಾಡಿ ಥೊರೋಲಿ ಬಟ್ ದ ಆರ್ಡಿನರಿ ಡಾಕ್ಟರ್ಸ್ ಆಲ್ಸೋ ಫೌಂಡ್ ನಥಿಂಗ್ ರಾಂಗ್. ಸೊ ಆಮೇಲೆ ಆ ಅರಮನೆಯ ಬೇರೆ ಬೇರೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಬೇರೆ ಸಾಮಾನ್ಯ ವೈದ್ಯರು ಕೂಡ ಬರ್ತಾರೆ. ಅವರು ಕೂಡ ರಾಜನಿಗೆ ಚೆಕ್ ಮಾಡ್ತಾರೆ, ಅವರಿಗೂ ಕೂಡ ಯಾವುದೇ ಕಾಯಿಲೆ ಗೊತ್ತಾಗಲಿಲ್ಲ. ದ ಕಿಂಗ್ ಕಾಲ್ಡ್ ದೆಮ್ ಈಡಿಯಟ್ಸ್. ಸೊ ಈ ಆರ್ಡಿನರಿ ಡಾಕ್ಟರ್ಸನ್ನು ರಾಜ ಈಡಿಯಟ್ಸ್ ಅಂತ ಕರೀತಾನೆ, ಮೂರ್ಖರು ಅಂತ ಕರೀತಾನೆ. ಸ್ಟಿಲ್ ಹಿ ಸೆಂಟ್ ಫಾರ್ ಅದರ್ ಡಾಕ್ಟರ್ಸ್. ದೇ ಆಲ್ಸೋ ಸೆಡ್ ದ ಸೇಮ್ ಥಿಂಗ್ ವಾಟ್ ದ ಪ್ರೀವಿಯಸ್ ಡಾಕ್ಟರ್ಸ್ ಹ್ಯಾಡ್ ಟೋಲ್ಡ್ ಬಿಫೋರ್. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಆ ನಂತರ ರಾಜ ಮತ್ತೆ ಬೇರೆ ಬೇರೆ ಪ್ರಕಾರದ ವೈದ್ಯರನ್ನು ಕೂಡ ಕರೆಸ್ತಾನೆ. ಎಲ್ಲ ವೈದ್ಯರು ಕೂಡ ಅವನ ಪರೀಕ್ಷೆ ಮಾಡಿದ ನಂತರ ಹೇಳ್ತಾರೆ, ನಿಮಗೆ ಯಾವುದೇ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಉತ್ತರದಿಂದ ರಾಜನಿಗೆ ಸಮಾಧಾನ ಆಗಲಿಲ್ಲ. ನನಗೆ ಏನೋ ಆಗಿದೆ, ನಾನು ಬದುಕುಳಿಯೋದಿಲ್ಲ ಅಂತಕ್ಕಂಥ ಭಾವನೆ ಆತನ ಮನಸ್ಸಲ್ಲಿ ಆಳವಾಗಿ ಹೊಕ್ಕಿತ್ತು. ಒನ್ ಡೇ ಅ ಸಿಂಪಲ್ ಓಲ್ಡ್ ವುಮೆನ್ ಕೇಮ್ ಟು ದ ಪ್ಯಾಲೇಸ್. ಪ್ಯಾಲೇಸ್ ಅಂದರೆ ಅರಮನೆ. ಸಿ ಪೀರ್ಡ್ ಇನ್ ಟು ಕಿಂಗ್ಸ್ ಫೇಸ್ ಫಾರ್ ಅ ಲಾಂಗ್ ಟೈಮ್. ಪೀರ್ಡ್ ಅಂದ್ರೇನು, ಇಣುಕಿ ನೋಡೋದು. ಆ್ಯಂಡ್ ಟೋಲ್ಡ್ ಹಿಮ್ ದ್ಯಾಟ್ ಹಿ ವಾಸ್ ಸಫರಿಂಗ್ ಫ್ರಮ್ ಅ ಸ್ಟ್ರೇಂಜ್ ಆ್ಯಂಡ್ ರೇಯರ್ ಡಿಸೀಜ್. ಸ್ಟ್ರೇಂಜ್ ಅಂದರೆ ಅಪರಿಚಿತ, ರೇಯರ್ ಅಂದರೆ ಅಪರೂಪದ. ಸೊ ಆ ನಂತರ ಏನಾಗುತ್ತೆ, ಒಬ್ಬ ಸಾಮಾನ್ಯ ಮಹಿಳೆ, ಈ ಫೋಟೋದಲ್ಲಿ ನೋಡ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ರಾಜನ ಅರಮನೆಗೆ ಬರ್ತಾಳೆ. ಅರಮನೆಗೆ ಬಂದು ರಾಜನ ಮಲಗದಂಥ ಸ್ಥಳದಲ್ಲಿ ಹೋಗ್ತಾಳೆ. ರಾಜನ ಮುಖವನ್ನು ಇಣುಕಿ ನೋಡ್ತಾಳೆ. ನೋಡಿ ಹೇಳ್ತಾಳೆ, ರಾಜ, ನಿನಗೆ ಅಪರಿಚಿತವಾದ ವಿಚಿತ್ರವಾದ ಕಾಯಿಲೆ ಬಂದಿದೆ. ಅಂಥ ಕಾಯಿಲೆ ಇಲ್ಲಿವರೆಗೂ ಕೂಡ ಯಾರಿಗೂ ಬಂದಿಲ್ಲ. ಅಂಥ ಒಂದು ವಿಚಿತ್ರವಾದ ಮತ್ತು ಅಪರೂಪದ ಕಾಯಿಲೆ ಬಂದಿದೆ. ಆ ಕಾಯಿಲೆಗೆ ಹೆಸರು ಕೂಡ ಇಲ್ಲ ಅಂತ ಹೇಳ್ತಾಳೆ. ಟು ಅವಾಯ್ಡ್ ದಿಸ್ ಡಿಸೀಜ್
He needed sleep but one night in the shirt of a happy man. This was the cure she suggested. ಸೊ ಕೊನೆಗೆ ರಾಜ ಕೇಳ್ತಾನೆ, ತುಂಬ ಧನ್ಯವಾದ, ಅಂತೂ ನೀನು ನನ್ನ ಕಾಯಿಲೆಯನ್ನು ಕಂಡುಹಿಡಿದಿದೆಯಾ, ಅದಕ್ಕೇನಾದರೂ ಉಪಚಾರ ಇದೆಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನು ಈ ಕಾಯಿಲೆದಿಂದ ಉಪಚಾರ ಪಡ್ಕೋಬೇಕಂದ್ರೆ ನೀನು ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯ ಶರ್ಟನ್ನು ಹಾಕ್ಕೊಂಡು ಒಂದು ರಾತ್ರಿ ಮಲ್ಕೊಂಡ್ರೆ ನಿನ್ನ ಕಾಯಿಲೆ ಎಲ್ಲ ವಾಸಿಯಾಗಿ ಮತ್ತೆ ನೀನು ಮೊದಲಿನ ಥರ ಆರೋಗ್ಯವಾಗಿ ಇರಬಹುದು ಅಂತ ಹೇಳ್ತಾಳೆ. ಈ ಥರ ಒಂದು ಸರಳವಾದ ಚಿಕಿತ್ಸೆಯನ್ನು ಈ ಸಿಂಪಲ್ ಓಲ್ಡ್ ವುಮೆನ್ ರಾಜನಿಗೆ ಸಜೆಸ್ಟ್ ಮಾಡ್ತಾಳೆ. ಬೈ ಲಿಸನಿಂಗ್ ದಿಸ್ ಅಡ್ವೈಸ್ ಫ್ರಮ್ ದಿ ಓಲ್ಡ್ ವುಮೆನ್, ದ ಕಿಂಗ್ ಇಮಿಡಿಯೇಟ್ಲಿ ಸೆಂಟ್ ಹಿಸ್ ಕ್ಯಾಪ್ಟನ್ಸ್, ಸೋಲ್ಜರ್ಸ್, ದ ಬೆಸ್ಟ್ ಕೋರ್ಟಿಯರ್ಸ್ ಆ್ಯಂಡ್ ಮೆಸೆಂಜರ್ಸ್ ಥ್ರೂಔಟ್ ದ ಕಿಂಗ್ಡಮ್. ಸೊ ಈ ಸಲಹೆಯನ್ನು ಕೇಳಿದ ನಂತರ ರಾಜನಿಗೆ ತುಂಬ ಸಂತೋಷ ಆಗಿ ಆ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬನ್ನಿ ಅಂತ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಕ್ಯಾಪ್ಟನ್ಗಳಿಗೆ, ಅಂದರೆ ನಾಯಕರಿಗೆ, ಸೋಲ್ಜರ್ಸ್ ಸೈನಿಕರಿಗೆ, ದ ಬೆಸ್ಟ್ ಕೋರ್ಟಿಯರ್ಸ್ ಆಸ್ಥಾನಿಕರಿಗೆ, ಆ್ಯಂಡ್ ಮೆಸೆಂಜರ್ಸ್ ಮಾಹಿತಿ ದೂತರಿಗೆ ಎಲ್ಲರಿಗೆ ಮಾಡ್ತಾನೆ, ಸಾಮ್ರಾಜ್ಯದಲ್ಲಿ ಹೋಗಿ ಎಲ್ಲಿ ನೀವು ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿ ಸಿಗ್ತಾನೆ ಆತನ ಶರ್ಟನ್ನು ತೆಗೆದುಕೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾನೆ. They tried to find out the shirt of a happy man, but they could not. When all men of the king did not find the shirt of a happy man, they sent a long report to the king. The reports were read so. ಸೊ ಆ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳೇನು ಮಾಡ್ತಾರೆ, ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ಎಲ್ಲ ದಿಕ್ಕಿನಗಳಿಗೆ ಅಲೆದಾಡ್ತಾರೆ. ಬಟ್ ಅವರಿಗೆ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿ ಸಿಗಲೇ ಇಲ್ಲ. ಅವರು ಅಲ್ಲಿಂದಲೇ ರಿಪೋರ್ಟನ್ನು ಕಳಿಸ್ತಾರೆ ರಾಜನಿಗೆ. ಆ ರಿಪೋರ್ಟ್ ಏನಾಗಿತ್ತು ಅಂತ ಈಗ ನೋಡೋಣ. ದ ಪೀಪಲ್ ಇನ್ ದ ಈಸ್ಟ್ were not happy because he means the king had taxed them heavily. ಸೊ ಆ ಮಂತ್ರಿಗಳೆಲ್ಲ ಏನು ಮಾಡ್ತಾರೆ, ಪೂರ್ವ ಭಾಗದ ಆ ಒಂದು ಅರಮನೆ, ಆ ಒಂದು ಸಾಮ್ರಾಜ್ಯದ ಪೂರ್ವ ದಿಕ್ಕಿನ ಕಡೆಗೆ ಹೋಗ್ತಾರೆ. ಅಲ್ಲಿದ್ದ ಜನರನ್ನು ಕೇಳ್ತಾರೆ, ಇಲ್ಲಿ ಯಾರಾದರೂ ಸಂತೋಷದಿಂದ ಇದ್ದೀರಾ ಅಂತ. ಸೊ ಆ ಪೂರ್ವ ದಿಕ್ಕಿನ ಜನ ಹೇಳ್ತಾರೆ, ರಾಜ ನಮ್ಮ ಮೇಲೆ ತುಂಬ ಟ್ಯಾಕ್ಸನ್ನು, ಅಂದರೆ ತುಂಬ ದುಬಾರಿಯಾದ ಒಂದು ತೆರಿಗೆಯನ್ನು ಹೇರಿಸಿದ್ದಾನೆ, ಹೀಗಾಗಿ ನಾವು ಸಂತೋಷದಿಂದ ಇಲ್ಲ ಅಂತ ಹೇಳ್ತಾರೆ. The people in the west were not happy because they had to work hard for a long time. So they did not have a little time to enjoy singing and dancing. ನಂತರ ಆ ಮಂತ್ರಿಗಳೆಲ್ಲ ಏನು ಮಾಡ್ತಾರೆ, ಪಶ್ಚಿಮದ ದಿಕ್ಕಿನ ಕಡೆಗೆ ಹೋಗ್ತಾರೆ. ಅಲ್ಲಿ ಕೂಡ ಹುಡುಕ್ತಾರೆ, ಯಾರು ಕೂಡ ಸಂತೋಷದಿಂದ ಇರಲಿಲ್ಲ. ಸೊ ಆ ಜನ ಯಾಕೆ ಸಂತೋಷದಿಂದ ಇರಲಿಲ್ಲ, ಪಶ್ಚಿಮ ಭಾಗದ ಜನ ಅಂದರೆ ಅಲ್ಲಿನ ಜನರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದರು, ಅವರಿಗೆ ಸ್ವಲ್ಪ ಕೂಡ ಟೈಮ್ ಇರಲಿಲ್ಲ, ತಾವು ಸಂತೋಷದಿಂದ ಹಾಡಲು ಕುಣಿಯಲು ಟೈಮ್ ಇರಲಿಲ್ಲ, ಹೀಗಾಗಿ ಅವರು ಕೂಡ ಸಂತೋಷದಿಂದ ಇಲ್ಲ ಅಂತ ಹೇಳ್ತಾರೆ. ಈಗ ಪೂರ್ವ ದಿಕ್ಕಾಯಿತು, ಪಶ್ಚಿಮ ದಿಕ್ಕಾಯಿತು. ಈಗ ಮಂತ್ರಿಗಳು ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾರೆ. ದ ಪೀಪಲ್ ಇನ್ ದ ನಾರ್ತ್ ವೇರ್ ನಾಟ್ ಹ್ಯಾಪಿ ಬಿಕಾಸ್ ಅಟ್ ಲೀಸ್ಟ್ ದೇ ಡಿಡ್ ನಾಟ್ ಸೀನ್ ದ ಕಿಂಗ್ ಆ್ಯಂಡ್ ಫೆಲ್ಟ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೆಮ್. ಸೊ ಆ ನಂತರ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾರೆ. ಅಲ್ಲಿ ಕೂಡ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಸಿಗಲಿಲ್ಲ. ಯಾಕಂದರೆ ಆ ಒಂದು ಉತ್ತರ ದಿಕ್ಕಿನ ಜನರು ರಾಜನಿಗೆ ನೋಡಬೇಕು ಅಂತ ತುಂಬ ಇಷ್ಟಪಡ್ತಿದ್ರು, ಬಟ್ ರಾಜ ಮಾತ್ರ ಅವ್ರ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಹೀಗಾಗಿ ಉತ್ತರ ದಿಕ್ಕಿನ ಜನ ಕೂಡ ಸಂತೋಷದಿಂದ ಇರಲಿಲ್ಲ. ಆ ನಂತರ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಾರೆ. ದ ಪೀಪಲ್ ಇನ್ ದ ಸೌತ್ ವೇರ್ ನಾಟ್ ಹ್ಯಾಪಿ ಬಿಕಾಸ್ he hadn't noticed their industry and faithfulness and not rewarded them for that. ಸೊ ಆನಂತರ ಮಂತ್ರಿಗಳು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಾರೆ. ಅಲ್ಲಿ ಕೂಡ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕ್ತಾರೆ, ಬಟ್ ಸಿಗಲಿಲ್ಲ. ಯಾಕಂದರೆ ದಕ್ಷಿಣ ದಿಕ್ಕಿನ ಜನರಿಗೆ ಕಡೆಗೆ ರಾಜ ಆಸಕ್ತಿಯನ್ನು ತೋರಿಸಲಿಲ್ಲ. ರಾಜ ಅವರ ಒಂದು ಕಠಿಣವಾಗಿ ತುಂಬ ಶ್ರಮಪಟ್ಟು ಕೆಲಸ ಮಾಡೋದನ್ನು ಗೌರವಿಸ್ತಾ ಇರಲಿಲ್ಲ, ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿರಲಿಲ್ಲ, ಮತ್ತು ಅವರು ಮಾಡಿದಂಥ ಸಾಧನೆಗಳಿಗೆ ಗೌರವವನ್ನು ಕೊಡ್ತಾ ಇರಲಿಲ್ಲ. ಹೀಗಾಗಿ ಆ ದಿಕ್ಕಿನ ಜನ ಕೂಡ ದುಃಖದಿಂದ ಇರ್ತಿದ್ರು. ಈ ಎಲ್ಲ ದಿಕ್ಕಿನ ಕಡೆಯಿಂದ ರಿಪೋರ್ಟ್ ರಾಜನಿಗೆ ಮಂತ್ರಿಗಳು ಕಳಿಸ್ತಾರೆ. ರಾಜ ಈ ಎಲ್ಲ ರಿಪೋರ್ಟನ್ನು ಓದಿ ತುಂಬ ನಿರಾಶೆ ಆಗುತ್ತೆ, ತುಂಬ ಕೋಪ ಬರುತ್ತೆ ಅವನಿಗೆ. ಎಲ್ಲ ರಿಪೋರ್ಟ್ಗಳನ್ನ ಎಸೆದು ಬಿಡ್ತಾನೆ. ದ ಕಿಂಗ್ read them carefully, but the messengers did not return to the king. One day a messenger saw a stable boy who was singing happily.
ಸೊ ಆ ನಂತರ ರಾಜ ಮೆಸೆಂಜರ್ಗಾಗಿ ಕಾಯ್ತಾ ಇರ್ತಾನೆ. ಒಬ್ಬ ಮೆಸೆಂಜರ್ ಮಾಹಿತಿ ದೂತ ಏನಿರ್ತಾನೆ ಆ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಸಂತೋಷದಿಂದ ಇರ್ತಕ್ಕಂಥ ಒಬ್ಬ ಬಾಲಕನನ್ನು ನೋಡ್ತಾನೆ. ಸ್ಟೇಬಲ್ ಬಾಯ್ ಅಂದರೆ ಈ ಥರ ಸದೃಢವಾದ ಬಾಲಕನನ್ನು ಆತ ಕಾಣ್ತಾನೆ. ಹಿ ಎನ್ಕ್ವೈರ್ಡ್ ದ ಬಾಯ್ ವಾಟ್ ಮೇಡ್ ಹಿಮ್ ಸಿಂಗ್ ಸೋ ಮೆರಿಲಿ ಅಂದರೆ ಹ್ಯಾಪಿಲಿ. ಸೊ ಆ ಒಬ್ಬ ಮಾಹಿತಿ ದೂತ ಏನು ಮಾಡ್ತಾನೆ, ಆ ಹುಡುಗನನ್ನು ಹಿಡಿದು ನೀನು ಇಷ್ಟು ಸಂತೋಷದಿಂದ ಇದೆಯಲ್ಲ, ನಿನ್ನ ಇಷ್ಟು ಸಂತೋಷಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅವಾಗ ಆ ಹುಡುಗ ಹೇಳ್ತಾನೆ, ಹಿ ರಿಪ್ಲೈಡ್ ದ್ಯಾಟ್ ಹಿ ಲವ್ಡ್ ಹಿಸ್ ಫೆಲೋ ಮೆನ್ ಆ್ಯಂಡ್ ಹಿ ಓನ್ಡ್ ಅ ಲಿಟಲ್ ಬಟ್ ವಾಂಟೆಡ್ ಲೆಸ್, ದೇ ಫೋರ್ ಹಿ ವಾಸ್ ಅ ಹ್ಯಾಪಿ ಮ್ಯಾನ್ ಆ್ಯಂಡ್ ಲೈಕ್ ಟು ಸಿಂಗ್. ಸೊ ಆಗ ಆ ಬಾಲಕ ಹೇಳ್ತಾನೆ, ನಾನು ನನ್ನ ಜೊತೆಗಾರರನ್ನು ಅಂದರೆ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ನಾನು ತುಂಬ ಪ್ರೀತಿಸ್ತೀನಿ ಮತ್ತು ನನಗೆ ಜಾಸ್ತಿ ಆಸೆಗಳಿಲ್ಲ ಮತ್ತು ನಾನು ಜಾಸ್ತಿ ಬಯಸೋದು ಇಲ್ಲ. ಹೀಗಾಗಿ ನಾನು ಯಾವಾಗಲೂ ಸಂತೋಷದಿಂದ ಇದ್ದೀನಿ ಮತ್ತು ಸಂತೋಷದಿಂದ ಹಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಮೆಸೆಂಜರ್ಗೆ ತುಂಬ ಸಂತೋಷ ಅನಿಸುತ್ತೆ. ಅಂತೂ ಕೊನೆಗೆ ಒಬ್ಬ ಸಂತೋಷದಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಿಕ್ಕಲ್ಲಪ್ಪ ಅಂತ ಸಂತೋಷ ಪಡ್ತಾನೆ. The messengers exclaimed that there he found the happy man. He told the boy that the king was ill and he needed to sleep one night in the shirt of a happy man. ಸೊ ಆವಾಗ ಆ ಮೆಸೆಂಜರ್ ಏನು ಮಾಡ್ತಾನೆ, ಆ ಬಾಲಕನಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ. ನಮ್ಮ ರಾಜನಿಗೆ ಕಾಯಿಲೆ ಬಂದಿದೆ, ಆತ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯ ಶರ್ಟನ್ನು ಒಂದು ರಾತ್ರಿ ಹಾಕೊಂಡು ಬಂದ್ಕೊಂಡ್ರೆ ಆತನ ಕಾಯಿಲೆ ವಾಸಿಯಾಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಹೀಗಾಗಿ ನೀನು ಶರ್ಟನ್ನು ಕೊಡು ಅಂತ ಹೇಳ್ತಾನೆ. He ordered him to give his shirt, but the boy instead of giving his coat ran away. ಬಟ್ ಆ ಹುಡುಗ ಸಂತೋಷದಿಂದ ಇರ್ತಕ್ಕಂಥ ಹುಡುಗ ಶರ್ಟ್ ಕೊಡಲಿಲ್ಲ, ಅಲ್ಲಿಂದ ಓಡಿ ಹೋಗ್ತಾನೆ. The boy was brought to the palace. ಆ ನಂತರ ಆ ಹುಡುಗನನ್ನು ಹಿಡ್ಕೊಂಡು ಅರಮನೆಗೆ ತರ್ತಾರೆ. The messengers told the king that the cure for his ill was right there for all the time, right at the hand, right on the palace ground. ಸೊ ಆ ನಂತರ ಆ ಮೆಸೆಂಜರ್ಸ್ ರಾಜನಿಗೆ ಹೇಳ್ತಾನೆ, ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯನ್ನು ನಾನು ಹಿಡ್ಕೊಂಡು ಬಂದಿದ್ದೀನಿ, ನಿಮ್ಮ ಕಾಯಿಲೆಯ ಒಂದು ಉಪಚಾರ ನಿಮ್ಮ ಅರಮನೆಗೆ ಇಲ್ಲೇ ಪಕ್ಕದಲ್ಲೇ ಬಂದಿದೆ ಅಂತ ಸಂತೋಷದಿಂದ ಹೇಳ್ತಾನೆ. The boy said he loved his fellow men, owned but little and wanted less, but he did not possess a shirt. ಆ ನಂತರ ಹುಡುಗ ರಾಜನಿಗೆ ಹೇಳ್ತಾನೆ, ನಾನು ತುಂಬ ಸಂತೋಷದಿಂದಿದ್ದೀನಿ, ನನ್ನ ಜೊತೆಗಾರನ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ, ನನಗೆ ಯಾವುದೇ ಬಯಕೆಗಳಿಲ್ಲ, ನನಗೆ ಆಸೆಗಳಿಲ್ಲ, ಆದರೆ ನನ್ನ ಹತ್ತಿರ ಶರ್ಟೇ ಇಲ್ಲ ಅಂತ ಹೇಳ್ತಾನೆ. ಆನ್ ಹಿಯರಿಂಗ್ ದ ಬಾಯ್ ದ ಕಿಂಗ್ ಹಂಗ್ ಹಿಸ್ ಹೆಡ್ ಅಶೇಮ್ಡ್. ಹಂಗಂದ್ರೇನು, ತಲೆ ಕೆಳಗೆ ಮಾಡ್ತಾನೆ. ಅಶೇಮ್ಡ್ ಅಂದರೆ ನಾಚಿಕೆಯಿಂದ. ಸೊ ಈ ಹುಡುಗನ ಈ ಮಾತನ್ನು ಕೇಳಿ ರಾಜನಿಗೆ ತುಂಬ ನಾಚಿಕೆಯಾಗಿ ತನ್ನ ತಲೆಯನ್ನು ಕೆಳಗಡೆ ಮಾಡ್ತಾನೆ. ಯಾಕಂದರೆ ರಾಜನ ಹತ್ತಿರ ಎಲ್ಲವೂ ಇತ್ತು. ಆತನಿಗೆ ದೊಡ್ಡ ಅರಮನೆ ಇತ್ತು, ಮಂತ್ರಿಗಳಿದ್ದರು, ರಾಣಿಯರಿದ್ದರು, ಒಳ್ಳೆಯ ಬಂಗಾರ ಬೆಳ್ಳಿ ಸಂಪತ್ತು ಎಲ್ಲ ಕೂಡ ಇದ್ದರೂ ಕೂಡ ಆತ ಸಂತೋಷದಿಂದ ಇಲ್ಲ. ಬಟ್ ಈ ಒಬ್ಬ ಬಾಲಕನಿಗೆ ಒಂದು ಉಟ್ಕೊಳ್ಳಿಕ್ಕೆ ಶರ್ಟ್ ಇಲ್ಲ, ಆದರೂ ಕೂಡ ಸಂತೋಷದಿಂದ ಇದ್ದಲ್ಲ ಅಂತ ಆ ಬಾಲಕನನ್ನು ನೋಡಿ ಆತನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ, ತುಂಬ ನಾಚಿಕೆ ಆಗುತ್ತೆ. He agreed that the cure had been here and could cure his own folly. ಫಾಲಿ ಅಂದರೆ ಮೂರ್ಖತನ. ಸೊ ಆವಾಗ ರಾಜನ ತನ್ನ ತಪ್ಪಿನ ಅರಿವಾಗುತ್ತೆ. ನಾನು ಇಷ್ಟೆಲ್ಲ ಇದ್ದರೂ ಕೂಡ ಸಂತೋಷದಿಂದಿಲ್ಲ, ಬಟ್ ಏನೂ ಇಲ್ಲದ ಬಾಲಕ ಸಂತೋಷದಿಂದ ಅಂದರೆ ನಾನು ಕೂಡ ಯಾವುದೇ ಆಸೆ ಪಡಬಾರ್ದು, ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಅಂದಾಗ ನನ್ನ ಕಾಯಿಲೆ ವಾಸಿಯಾಗುತ್ತೆ ಅಂತ ತನ್ನ ತಪ್ಪಿನ ಅರಿವಾಗುತ್ತೆ. He decided then and there to be good king, ಟು ರೂಲ್ ವೈಸ್ಲಿ ಆ್ಯಂಡ್ ವೆಲ್. ಅಂದಿನಿಂದ ರಾಜ ಆ ಎಲ್ಲ ಒಂದು ಹುಚ್ಚುತನವನ್ನು ಮರೆತು ತಾನೂ ಕೂಡ ಸಂತೋಷದಿಂದ ಇರಬೇಕು, ತನ್ನ ಸಾಮ್ರಾಜ್ಯದ ಎಲ್ಲ ಪ್ರಜೆಗಳನ್ನು ಸಂತೋಷದಿಂದ ನೋಡ್ಕೋಬೇಕು ಅಂತ ಬಯಸ್ತಾನೆ. ಹಿ ನೆವರ್ ಫ್ಯಾಸಿನೇಟೆಡ್ ಹಿಮ್ಸೆಲ್ಫ್ ಇಲ್, ಹಿ ಬಿಕೇಮ್ ಟು ಬಿಜಿ ಫಾರ್ ಸಚ್ ಫಾಲಿ, ಸೊ ಹಿ ಲಿವ್ಡ್ ಟು ರಿಪ್ ಓಲ್ಡ್ ಏಜ್. ಅಂದಿನಿಂದ ರಾಜ ತನ್ನ ಸಾಮ್ರಾಜ್ಯದ ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾ ಜನರಿಗೆ ತನ್ನ ಎಲ್ಲ ಒಂದು ಬಯಕೆಗಳನ್ನು ಈಡೇರಿಸ್ತಾ ಒಬ್ಬ ಒಳ್ಳೆಯ ರಾಜನಾಗಿ ಬದುಕ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ತನ್ನ ಕೊನೆಯ ದಿನಗಳನ್ನು ಸಂತೋಷದಿಂದ ಕಳೆದನು. ಸೊ ಈ ಥರ ರಾಜನಿಗೆ ಆ ಒಂದು ವಯಸ್ಸಾದ ಮಹಿಳೆ ಒಂದು ಪಾಠವನ್ನು ಕಲಿಸಿದಳು. ಅಂದಿನಿಂದ ರಾಜ ತನ್ನ ತಪ್ಪಿನ ಅರಿವಾಗಿ ತನ್ನ ವೈಯಕ್ತಿಕ ಆಸೆಗಳು, ವೈಯಕ್ತಿಕವಾದ ಒಂದು ವೈಭವಪೂರಿತವಾದ ಜೀವನವನ್ನು ಮರೆತು ಜನರ ಕಷ್ಟ ಸುಖದಲ್ಲಿ ಭಾಗವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಭಾಗದ ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾ ತನ್ನ ಕೊನೆಯ ದಿನಗಳನ್ನು ಸಂತೋಷದಿಂದ ಕಳೆದನು. ಸೊ ಈ ಪಾಠದಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ,
ನಮ್ಮ ಹತ್ರ ಏನು ಇಲ್ಲ ಅನ್ನೋದು ಚಿಂತೆ ಮಾಡೋದ್ರ ಬದಲಿ ಇದ್ದುದರಲ್ಲೇ ಸಂತೋಷದಿಂದ ಇರ್ತಕ್ಕಂಥ ಪ್ರಯತ್ನ ಮಾಡಬೇಕು ಮತ್ತು ಕಷ್ಟದಲ್ಲಿದ್ದವರ ವ್ಯಕ್ತಿಗಳನ್ನು ಸಂತೋಷದಿಂದ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ನೀತಿ ಪಾಠವನ್ನು ಈ ಪಾಠದಿಂದ ಕಲ್ತ್ಕೊಂಡಿವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾವು ದ ಹ್ಯಾಪಿ ಕ್ಯೂರ್ ಪಾಠದ ಸಾರಾಂಶವನ್ನು ಡೀಟೇಲಾಗಿ ಕಲ್ತ್ಕೊಂಡಿವಿ. ಈ ಪಾಠದ ಪ್ರಶ್ನೋತ್ತರಗಳು ಮತ್ತು 9ನೇ ತರಗತಿ ಎಲ್ಲ ಪಾಠಗಳ ನೋಟ್ಸ್ಗಳನ್ನು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.